ಪಕ್ಕಾ ಹೋಟೆಲ್ ಸ್ಟೈಲ್ನಾಗ ವಿದೌಟ್ ಫೇಲು ಹಿಂಗೆ ಉದುರಾಗಿ ಈ ಶಾವ್ಗಿ ಭಾತು ಇಲ್ಲ ಶಾವ್ಗಿ ಉಪ್ಪಿಟ್ಟು ಹಿಂಗೆ ಮಾಡ್ಬೇಕಂತ ತೋರಿಸ್ತೀನಿ ಬರ್ರಿ. ನಾವು ಉತ್ತರ ಕರ್ನಾಟಕ ಮಂದಿ ಇದಕ್ಕೆ ಶಾವ್ಗಿ ಸುಸ್ಲ ಅಂತ ಕರಿತೇವ್ರಿ. ಹೆಸರು ಯಾವ್ದು ಕರೆದ್ರಿ ಏನ್ರಿ, ರುಚಿ ಅಂತೂ ಭಾರಿ ಇರ್ತದ್ರಿ. ನಡೀರಿ ಮತ್ತು ಹೆಂಗೆ ಮಾಡಿನಂತ ತೋರಿಸ್ತೀನಿ ರೀ. ಈಗ ಒಂದು ಬಟ್ಟಲು ನಾ ಇಲ್ಲಿ ಶಾವ್ಗಿ ತೊಗೊಂಡಿನ್ರಿ. ನೀವು ಯಾವರ ಶಾವ್ಗಿ ತೊಗೋರಿ ನಡೀತದ. ನಾ ಇಲ್ಲಿ MTR ಶಾವ್ಗಿ ತೊಗೊಂಡಿನ್ರಿ. ಒಂದು ಬಟ್ಟಲು ಶಾವ್ಗಿಗೆ ಈಗ ನಾವು ಒಂದಿಷ್ಟು ಅಂದ್ರೆ 2 ಚಮಚ ಎಣ್ಣೆ ಹಾಕಿ ಈಗ ಸಣ್ಣ ಉರಿನಾಗ ಹುರಿಬೇಕಾಗ್ತದ್ರಿ. ಹುರಿದ್ರೆ ನಮ್ಮ ಸುಸ್ಲ ಇಲ್ಲಿ ಚಲೋ ಆಗ್ತದ್ರಿ, ಟೇಸ್ಟ್ನೂ ಚಲೋ ಆಗ್ತದೆ ಮತ್ತು ಉದುರಾಗ್ನೂ ಆಗ್ತದೆ. ಸಣ್ಣ ಉರಿನಾಗ ಹಿಂಗೆ ನೋಡ್ರಿ, ಕೈ ಬಿಡಲ್ದಂಗೆ ಕೈ ಆಡಿಸ್ಕೊತ ಎಲ್ಲಿಂದ ನಾ ಹುರಿಬೇಕಂತಂದ್ರೆ ಈ ಥರ ಬಣ್ಣ ಬರಬೇಕ್ರಿ. ಹಂಗೆ ನಾವು ಹುರ್ಕೋಬೇಕಾಗ್ತದ್ರಿ. ಹಿಂಗೆ ಹೊಂಬಣ್ಣ ಬಂತಂದ್ರೆ ಇವಕ್ಕೆಲ್ಲ ತೆಗ್ದೇನು ಮಾಡ್ತೀನಪ್ಪ ಅಂತಂದ್ರೆ ಸೈಡಿಗೆ ಎತ್ತಿಟ್ಬಿಡ್ತೀನಂತ್ರಿ. ಈಗ ಒಂದಿವ್ಸ ನೀರು ಕುದಿಲಕ್ಕ ಇಟ್ಟಿನ್ರಿ. ಒಂದು ಬಟ್ಟಲು ಶಾವ್ಗಿ ತೊಗೊಂಡಿದ್ದೇವೆ ಅಂತಂದ್ರೆ ಅದೇ ಬಟ್ಟಲಿಂದ 3 ಬಟ್ಟಲು ನೀರು ಕುದಿಲಕ್ಕ ಇಟ್ಟಿನ್ರಿ. ಅದ್ರಾಗ 1 ಚಮಚ ಎಣ್ಣೆ ಹಾಕಿ ಸ್ವಲ್ಪ ಇಲ್ಲಿ ಉಪ್ಪು ಹಾಕಿ ಏನು ಮಾಡ್ತೀನಿ ರೀ, ಇದಕ್ಕೆ ಚಂದ ಕಲಿಸಿ ಈಗ ಕುದಿಲಕ್ಕ ಬಿಡ್ತೀನಂತ್ರಿ. ಒಂದು ಸಲ ಹಿಂಗೆ ಕುದಿ ಬಂತಂದ್ರೆ ಈಗ ಹುರಿದಿಟ್ಟಿದ್ದು ಈ ಶಾವ್ಗಿ ಏನವಲ್ರಿ ಎಲ್ಲ ತಂದು ಇದ್ರಾಗ ಹಾಕಿಬಿಡ್ತೀನಂತ. ಈಗ ನಾವು ಇವಕ್ಕೆ ಎಲ್ಲಿಂದ ಕುದಿಸ್ಬೇಕಂತಂದ್ರೆ ಹಿಂಗೆ ಮುಟ್ಟು ನೋಡ್ದೇವಂತಂದ್ರೆ ಪೂರ್ತಿ ಮೆತ್ತಗೆ ಆಗಬಾರ್ದ್ರಿ, ಸ್ವಲ್ಪ ಬಿರುಸಿರಬೇಕು. ಅಂದ್ರೆ ಏನು ರೀ, ಒಂದು 80% ಅಷ್ಟೇ ನಾವು ಕುದಿಸ್ಬೇಕಾಗ್ತದೆ. ಈಗ ನೀರೆಲ್ಲ ಏನು ಮಾಡ್ತೀನಿ ರೀ, ನಾನು ಸಪ್ರೇಟ್ ಮಾಡ್ಕೋತೀನಿ ರೀ, ಅಂದ್ರೆ ಜಾನ್ತಿನಂತ್ರಿ. ನೀರೆಲ್ಲ ತೆಗೆದು ಈಗ ಇದ್ರಾಗ ಮತ್ತೊಂದು ಚಮಚ ಎಣ್ಣೆ ಹಾಕಿ ಏನು ಮಾಡ್ತೀನಿ ರೀ, ಚಂದ ಇದಕ್ಕೆ ಮಿಕ್ಸ್ ಮಾಡಿ ಹಾಗೆ ಬಿಟ್ಬಿಡ್ತೀನಂತ್ರಿ. ಅಂದ್ರೆ ಏನು ರೀ, ಒಂದಕ್ಕೊಂದು ಅಂಟ್ಕೊಡಲ್ರಿ. ಹಿಂಗೆ ಮಾಡೋದ್ರಲಿಂದ ತಣ್ಣೀರೇನು ಹಾಕೋದು ಬೇಕಾಗಲ್ಲ. ಹಿಂಗೆ ಎಣ್ಣೆ ಹಚ್ಚಿ ಇಟ್ಬಿಟ್ರೆ ಆಯ್ತು ರೀ. ಎಷ್ಟೊತ್ತಾದ್ರೂ ಹಿಂಗೆ ಉದುರಾಗೆ ಇರ್ತಾವ್ರಿ. ಈಗ ಮತ್ತೇನು ಮಾಡ್ತೀನಿ ರೀ, ಅದೇ ಪ್ಯಾನಿನಾಗ 1-2 ಚಮಚ ಎಣ್ಣೆ ಬಿಸಿ ಮಾಡ್ಲತ್ತೀನಿ ರೀ. ಎಣ್ಣೆ ಬಿಸಿ ಆಯ್ತಂದ್ರೆ ಒಂದಿಷ್ಟು ಸಾಸಿ ಜೀರಿಗೆಗೆ ಹಾಕ್ಲತ್ತೀನಿ ರೀ ನಾನು. ಸ್ವಲ್ಪ ಇವಕ್ಕೆ ಹಿಂಗೆ ಹಾರ್ಸಮಂತ. ಈಗ ಇದ್ರಾಗ ಒಂದೀಸೆ ಕಡ್ಲಿ ಬ್ಯಾಳಿ ಮತ್ತು ಉದ್ದಿನ ಬ್ಯಾಳಿ ಸೇರಿಸ್ಬಿಡ್ತೀನಂತ್ರಿ. ಈಗ ಇವಕ್ಕೆ ಬಿಲ್ಕುಲ್ ಕಮ್ಮಿ ಉರಿನಾಗ ಏನು ಮಾಡಬೇಕಾಗ್ತದ್ರಿ, ಹುರಿಬೇಕಾಗ್ತದೆ. ಎಲ್ಲಿಂದ ಹುರಿಬೇಕಂತಂದ್ರೆ ಚಂದ ಇವಕ್ಕೆ ಬಣ್ಣ ಬರ್ಬೇಕ್ರಿ, ಅಂದ್ರೆ ಕೆಂಪಗಾಗ್ಬೇಕ್ರಿ, ಅಲ್ಲಿಂದ ನಾವು ಹುರಿಬೇಕಾಗ್ತದೆ. ಈಗ ಖಾರ ನೋಡಿಕೊಂಡು ಹಸಿಮೆಣಸಿನ್ಕಾಯಿ ಸೇರಿಸ್ರಿ. ಇವಕ್ಕೂ ಸ್ವಲ್ಪ ಹುರಿದಾದ್ಮೇಲೆ ಒಂದಿಷ್ಟು ಉಳ್ಳಾಗಡ್ಡಿ ಮತ್ತು ಕರಿಬೇವು ಸೇರಿಸ್ಲತ್ತೀನಿ ರೀ. ಹಾಗೆ ಒಂದಿಷ್ಟೇ ಶುಂಠಿ ಏನು ಮಾಡೀನಿ ರೀ, ತುರಿದು ಸೇರಿಸ್ಲತ್ತೀನಿ ರೀ. ಭಾಳ ಮಸ್ತ್ ಫ್ಲೇವರ್ ಕೊಡ್ತದ್ರಿ ಶುಂಠಿ, ನೀವು ಹಾಕಿ ನೋಡಿರಿ. ಇವೆಲ್ಲ ಹಾಕಿದ್ಮೇಲೆ ಹಾಗೆ ಸ್ವಲ್ಪ ಹುರಿಬೇಕಾಗ್ತದೆ. ಉಳ್ಳಾಗಡ್ಡಿ ಕ್ವಾಂಟಿಟಿ ನೀವು ಸ್ವಲ್ಪ ಜಾಸ್ತಿನೂ ಇಲ್ಲಿ ಮಾಡ್ಕೋಬೋದು ರೀ. ಈಗಿದ್ರಾಗ ಒಂದಿಷ್ಟು ಸ್ವೀಟ್ ಕಾರ್ನ್ ತೊಗೊಂಡೀನಿ ರೀ, ಬೀನ್ಸ್ ತೊಗೊಂಡಿನಿ, ಹಸಿ ಬಟಾಣಿ ಮತ್ತು ಕ್ಯಾರೆಟ್ ತಂದು ಸೇರಿಸ್ಲತ್ತೀನಿ ರೀ. ನಾ ಎಲ್ಲ ಹಾಗೆ ಹೋಳಿ ಹಾಕ್ಲತ್ತೀನಿ ರೀ. ನಾ ಏನು ಇವಕ್ಕೆ ಕುದಿಸಿಲ್ಲ, ಡೈರೆಕ್ಟಾಗಿ ಸೇರಿಸ್ಲತ್ತೀನಿ. ಬೇಕಾದ್ರೆ ನೀವು ಒಂದು 2-3 ನಿಮಿಷ ಕುದಿಸ್ನು ಸೇರಿಸ್ಬೋದು, ಜಲ್ದಿ ಆಗ್ತದೆ. ಆದರೆ ನಾ ಏನು ಮಾಡ್ತೀನಿ ರೀ, ಎಣ್ಣೆಗೆ ಹಾಕಿನೇ ಹುರಿದು ಇದರೊಳಗೆ ಮೆತ್ತಗೆ ಮಾಡ್ಕೊತೀನಂತ. ಸ್ವಲ್ಪ ಕ್ರಂಚಿ ಇದ್ರೆ ಚಲೋ ಟೇಸ್ಟ್ ಬರ್ತದೆ. ನಾವು ಈ ಸುಸ್ಲಾ ತಿನ್ಬೇಕಾದ್ರೆ ಈಗ ಮೆತ್ತಗಾಗ್ಯಾವ್ರಿ. ಮತ್ತು ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ರುಚಿಗೆ ಬೇಕಾದಷ್ಟು ಮತ್ತೊಂದು ಸ್ವಲ್ಪ ಉಪ್ಪು ಸೇರಿಸ್ಲತ್ತೀನಿ. ಹಾಗೆ ಇಲ್ಲಿ ಅರಿಶಿಣ ಪುಡಿನೂ ಹಾಕ್ಬಿಡ್ತೀನಂತ. ಹಾಕಿ ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೋತೀನಂತ್ರಿ. ನೀವು ಈ ಮೆಥಡ್ನಾಗ ಮಾಡಿ ನೋಡ್ರಿ. ಮುಂಜಾನೆ ಹಿಡಿದು ಸಂಜೆ ತನಕ ಇಟ್ಟರೂ ಸ್ವಲ್ಪನೂ ಅದು ಅಂಟ್ಕೊಳ್ಳಲ್ರಿ, ಗಟ್ಟಿನೂ ಆಗಲ್ರಿ, ಉದುರಾಗಿ ಹಂಗೆ ಇರ್ತದ್ರಿ. ಈಗ ಇದ್ರಾಗ ಈ ಶಾವ್ಗಿ ತಂದು ಹಾಕ್ಬಿಡ್ತೀನಂತ. ನೋಡ್ರಿ, ನಾನು ಅದು ಮಾಡಿಟ್ಟಿನೂ ಒಂದು 15-20 ನಿಮಿಷ ಆಗ್ಯದ್ರಿ. ಸ್ವಲ್ಪನೂ ಅಂಟ್ಕೊಂಡಿಲ್ರಿ, ಅಂದ್ರೆ ಗಟ್ಟಾಗಿಲ್ಲ, ಚಲೋ ಹಾಗೆ ಉದುರಾಗೆ ಅವರಿ ನಮ್ಮ ಶಾವ್ಗಿ. ಈಗ ಇವಕ್ಕೆ ಏನು ಮಾಡ್ತೀನಿ ರೀ ನಾನು ಅಂತಂದ್ರೆ ಚಂದ ಮಿಕ್ಸ್ ಮಾಡ್ಕೋತೀನಂತ. ಸಣ್ಣ ಉರಿನಾಗ ಇಲ್ಲಾಂದ್ರೆ ಮೀಡಿಯಮ್ ಉರಿನಾಗೂ ನಾವು ಮಾಡ್ಕೋಬೋದು. ಅಷ್ಟೇ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಕೊತಾ ಇರಬೇಕಾಗ್ತದೆ. ಒಂದಿಷ್ಟೇ ನಿಂಬೆ ಹುಳಿ ಮ್ಯಾಲಿಂದು ಹಿಂಡು ಬಿಡ್ತೀನಂತ. ಮತ್ತು ಕೊನೆಗೆ ಒಂದಿಷ್ಟು ಕೊತ್ತಂಬರಿ ಸೇರಿಸ್ಬಿಡ್ತೀನಿ ರೀ. ನಿಮಗೆ ಇಷ್ಟ ಇದ್ದರೆ ಏನು ಮಾಡಿರಿ, ಒಂದಿಷ್ಟು ಕಾಜು ರೀ, ಅದೇ ರೀ ಗೋಡಂಬಿನೂ ನೀವು ಸೇರಿಸ್ಬೋದು. ತುಪ್ಪದಾಗ ಹುರಿದ್ನೂ ಸೇರಿಸ್ಬೋದು. ಇಲ್ಲ ಅಂತಂದ್ರೆ ನೀವು ಒಗ್ಗರಣೆ ಹಾಕಬೇಕಾದ್ರೆ ಎಣ್ಣೆದಾಗೂ ಹುರಿದು ಹಾಕ್ಬೋದ್ರಿ, ನಡೀತದೆ. ಎಲ್ಲ ಈಗ ಮಿಕ್ಸ್ ಮಾಡ್ಕೊಂಡಿನಿ ರೀ. ನಮ್ಮದು ಬಿಸಿ ಉದುರಿರೋಂಥ ಶಾವ್ಗಿ ಭಾತಿಲ್ಲಿ ರೆಡಿ ಆಗಿಬಿಟ್ಟದ್ರಿ. ಹಾಗಾದ್ರೆ ನಮ್ಮದು ಶಾವ್ಗಿ ಸುಸ್ಲ ನಿಮಗೆಲ್ಲ ಇಷ್ಟ ಆಗ್ಯದಂತ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ಟ್ರೈ ಮಾಡಿರಿ. ಹಾಗೆ ರೆಸಿಪಿ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಯಾರಾರ UK ಸವಿರುಚಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ನ ಮಾಡ್ಕೊರಿ.